ನಮಸ್ಕಾರ, ಜೈ ಹಿಂದ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್. ಇವತ್ತಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ SSC GD 2025 ನೋಡ್ರಿ ಏನಿದೆ. In what proportion should rice costing say 8.3 per kg should be mixed with rice of 5.3 per kg so that final mixture cost 6.3 per kg. ಆ ಫೈನಲ್ ಮಿಕ್ಸ್ಚರ್ ಇಷ್ಟು ಪ್ರೈಸ್ ಆಗಬೇಕು ಅಂದ್ರೆ ಈ ಎರಡು ವೆರೈಟಿ ಯಾವ ಪ್ರೊಪೋರ್ಷನ್ ದಲ್ಲಿ ಮಿಕ್ಸ್ ಮಾಡಬೇಕು, ಈ ಆಪ್ಷನ್ ನೋಡ್ರಿ. ಯಾವಾಗ ಈ ರೀತಿ ಇಂತಹ ಕ್ವಶನ್ ನೋಡಿರಿ, ನಿಮ್ಗೂ ಬಹಳ ಸಲ ಹೇಳಿ ನಾನು ಅಲಿಗೇಷನ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಮೈ ಡಿಯರ್ ಫ್ರೆಂಡ್ಸ್, ಅಲಿಗೇಷನ್ ಕಾನ್ಸೆಪ್ಟ್ ಅಂದ್ರೆ 8.3 ಮೊದಲ ವೆರೈಟಿ 8.3, ಇನ್ನೊಂದು ವೆರೈಟಿ ಎಷ್ಟಿದೆ 5.3 ಪ್ರೈಸ್ ಇದೆ 5.3 ಮತ್ತು ಮಿಕ್ಸ್ಚರ್ ಈ ಕ್ವಾಂಟಿಟಿ ಮಿಕ್ಸ್ ಮಾಡಿ ಆಫ್ಟರ್ ಮಿಕ್ಸಿಂಗ್ ದಿಸ್ ದ ಮಿಕ್ಸ್ಚರ್ ಎಷ್ಟು ಪ್ರೈಸ್ ಆಗಬೇಕು 6.3 ಆಗಬೇಕು 6.3 ಆಗಬೇಕು. ಸೊ ವಾಟ್ ಯು ಹ್ಯಾವ್ ಟು ಡೂ, ಅಲಿಗೇಷನ್ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ರಿ. ದೊಡ್ಡ ಸಂಖ್ಯೆಯಿಂದ 8.3 ಮೈನಸ್ 6.3 ಇದೆ. ಇಟ್ ಈಸ್ ಹೌ ಮಚ್ ಮೈ ಡಿಯರ್ ಫ್ರೆಂಡ್ಸ್ 2. ಆಮೇಲೆ 6.3 ಮೈನಸ್ 5.3 ಏನಿದೆ, ಎಷ್ಟಿದೆ 1. ನಮ್ದು ಆನ್ಸರ್ ಮೊದಲ 1 ಅನುಪಾತ, ಎರಡನೇ ಬ್ಯಾಗ್ 2 ಅನುಪಾತ. ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. In this proportion we have to mix it. I hope each and everyone understood. ಮುಂದಿನ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಚಕ್ರಬಡ್ಡಿ ಮೇಲೆ ಕ್ವೆಶ್ಚನ್ ಇದೆ. ಬಟ್ ಯಾವ್ರಿದು ಹಾಫ್ ಇಯರ್ಲಿ, ರೈಟ್? ಏನಿದೆ ಇದು ಅರ್ಧವಾರ್ಷಿಕ. ನೋಡ್ರಿ, ಈ 7,000 ಮೊತ್ತವನ್ನು 1.5 ವರ್ಷಕ್ಕೆ ಏನ್ರಿ ಡಿಪಾಸಿಟ್ ಮಾಡಿದ ನಂತರ 20% ವಾರ್ಷಿಕ ಚಕ್ರಬಡ್ಡಿ. ವಾರ್ಷಿಕ ರೇಟ್ ಎಷ್ಟಿದೆ 20%. ಬಟ್ ಏನಿದೆ ಇದು ಅರ್ಧ ವಾರ್ಷಿಕ ವರ್ಡ್ ಯೂಸ್ ಮಾಡಿಲ್ಲ ಇಲ್ಲಿ ಕನ್ನಡ ಮೀಡಿಯಂದಲ್ಲಿ. ಕನ್ನಡ ಮೀಡಿಯಂದಲ್ಲಿ ಸ್ವಲ್ಪ ಐ ಥಿಂಕ್ ತಪ್ಪಾಗಿದೆ. ನೀವು ಏನ್ ಮಾಡ್ರಿ, ಇದು ಕನ್ನಡ ಮೀಡಿಯಂದಲ್ಲಿ ಅರ್ಧ ವಾರ್ಷಿಕ ಯೂಸ್ ಮಾಡ್ರಿ. ವರ್ಡ್ ಯೂಸ್ ಮಾಡ್ರಿ ಏನ್ರಿ ಅರ್ಧ ವಾರ್ಷಿಕ. ಸೊ ಚಕ್ರಬಡ್ಡಿ ಎಷ್ಟಿದೆ, ಬಟ್ ಯಾವ ಸ್ಕೀಮ್? ಹಾಫ್ ಇಯರ್ಲಿ ಸ್ಕೀಮ್ ಇದೆ. ಹಾಫ್ ಇಯರ್ಲಿ ಸ್ಕೀಮ್ಗೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಎವ್ರಿ ಒನ್ ನೋಸ್ ರೇಟ್ ಆರ್ ಎಷ್ಟು ಕೊಟ್ಟಾರಲ್ಲಿ 20% ಕೊಟ್ಟಾರ. 20% ಬರಿಬೇಡ, ಜಸ್ಟ್ ರೈಟ್ ಮೈ ಡಿಯರ್ ಫ್ರೆಂಡ್ಸ್ 10%. ಏನ್ ಮಾಡ್ಬೇಕು, ಅರ್ಧ ಮಾಡ್ಬೇಕು. ಮತ್ತು ಟೈಮಿಂಗ್ ಎಷ್ಟು ಕೊಟ್ಟಾರಿಲ್ಲ, ಹೌ ಮಚ್ ದೇ ಹ್ಯಾವ್ ಗಿವನ್ 1.5 ಇಯರ್ಸ್. ಈಗ 1.5 ಮಾಡಬೇಡ, ಇಲ್ಲಿ ಡಿವೈಡ್ ಬೈ 2, ಸೊ ಇಲ್ಲಿ ಇಂಟು 2 ಮಾಡಬೇಕು, ಇಂಟು 2. ಸೊ 1.5 ಇಂಟು 2 ಎಷ್ಟಾಗಿದೆ 3. ಯಾಕ್ರಿ? ಯಾಕಂದ್ರೆ 1.5 ಇಯರ್ದಲ್ಲಿ 6 ತಿಂಗಳು ಎಷ್ಟು ಸಲ ಬರುತ್ತೆ, 3 ಸಲ. ಅದಕ್ಕಾಗಿ 3. ಈಗ ನಮ್ಗೆ ಎಲ್ಲರಿಗೆ ಗೊತ್ತಿದೆ 7,000 ನಮ್ದು ಅಸಲು. 3 ವರ್ಷದ ಪ್ರಶ್ನೆಗೆ ಏನ್ ಹೇಳಿ ನಿಮ್ಗೂ ರೇಷಿಯೋ ಅನುಪಾತ ಯಾವ 3:3:1. 3:3:1 ಯೂಸ್ ಮಾಡ್ರಿ ಇದು ಟೆಕ್ನಿಕ್. ಸೊ 3 ಸೊ ಪರ್ಸೆಂಟೇಜ್ 10 ಇದೆ, 10%. ಯಾವುದೇ ಸಂಖ್ಯೆ 10%, ಲಾಸ್ಟ್ 1 ಡಿಜಿಟ್ ಕ್ಯಾನ್ಸಲ್ ಮಾಡ್ರಿ, ಎಷ್ಟಿದೆ 700. ಆಮೇಲೆ 10%, ಈ ಸಂಖ್ಯೆ 10% ಎಷ್ಟು 70. Then what is 10% of this number, my dear friends? 7. Just multiply these numbers. When you multiply these numbers, 700 into 3, 21 73 210, 7 1 7. ಎಲ್ಲ ಸಂಖ್ಯೆ ಪ್ಲಸ್ ಮಾಡೋಣ, ನಮ್ದು ಆನ್ಸರ್ ರೆಡಿ ಆಗುತ್ತೆ. ನೋಡ್ರಿ 2100 ಪ್ಲಸ್ ದಿಸ್ 7, ಆಮೇಲೆ 1, ಆಮೇಲೆ 2 ಪ್ಲಸ್ 1 3, then 2 2317 rupees. 2317. ಎಸ್, ಇದು ಏನ್ರಿ ನಮ್ದು ಆನ್ಸರ್ ಫಾರ್ ದ ಕ್ವಶನ್. ಸೊ ಅರ್ಧ ವಾರ್ಷಿಕದಲ್ಲಿ ರೇಟ್ಗೆ ಹಾಫ್ ಮಾಡ್ರಿ, ಟೈಮಿಂಗ್ ಎಷ್ಟು ಕೊಟ್ಟ ಡಬಲ್ ಮಾಡ್ರಿ. ಓಕೆ, ಅರ್ಥ ಮಾಡ್ರಿ. ಎಸ್, ಸಮಟೈಮ್ಸ್ ಮಂತ್ಸ್ ಕೊಡ್ತಾರೆ ಏನ್ರಿ ಸರ್, ದಿಸ್ ದೇ ಕ್ಯಾನ್ ಗಿವ್ ಆಸ್ ಸಮ್ ಮಂತ್ಸ್ 9 ಮಂತ್ 15 ಮಂತ್ ಇಂಟು 2 ಮಾಡ್ರಿ. ದ್ಯಾಟ್ ಯು ಟು 12 ಮಂತ್ಸ್ ಕೊಟ್ಟಾರ ಅಂದ್ರೆ 12 2 24 ಮಂತ್ ಅಂದ್ರೆ 2 ವರ್ಷ. 2 ವರ್ಷಕ್ಕೆ ಅನುಪಾತ ಯಾವ್ರಿ? ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಆಲ್ಸೋ. ವಾಟ್? 2 ವರ್ಷ ಪ್ರಶ್ನೆಗೆ ಅನುಪಾತ 2:1. For 3 years you should remember 3:3:1, and for 4 years you need to remember 4:6:4:1. 4:6:4:1. ಆಮೇಲೆ 5 ವರ್ಷದ ಒಂದ್ಸಲ ದೇ ಹ್ಯಾವ್ ಆಸ್ಟ್. ಯಾವ ಎಕ್ಸಾಮ್ ದಲ್ಲಿ? ಐ ಥಿಂಕ್ 2024 ಪೇಪರ್ ದಲ್ಲಿ ದೇ ಆಸ್ಟ್ 5 years ಆಲ್ಸೋ. ಸೊ ಹೆಂಗೆ ಮಾಡ್ಬೇಕು ನೋಡ್ರಿ, 5 ಇದೆ, 5ರಿಂದ ಸ್ಟಾರ್ಟ್ ಮಾಡ್ರಿ. 3 ಅಂದ್ರೆ 3, 4 ಅಂದ್ರೆ 4, 5 ಮೀನ್ಸ್ ಯು ಸ್ಟಾರ್ಟ್ ವಿತ್ 5. ದೆನ್ ನೆಕ್ಸ್ಟ್ ನಂಬರ್ ಹೆಂಗ ಅರ್ಥ ಮಾಡ್ಬೇಕು ನೋಡ್ರಿ, ಈ 2 ನಂಬರ್ಸ್ ಪ್ಲಸ್ ಮಾಡ್ರಿ. 4 + 6 10. ಈ 2 ನಂಬರ್ಸ್ ಪ್ಲಸ್ ಮಾಡ್ರಿ. 6 + 4 10, 4 + 1 5, ಲಾಸ್ಟ್ ಡಿಜಿಟ್ 1 3 3. ಓಕೆ, ಲಾಸ್ಟ್ ಡಿಜಿಟ್ ಈಸ್ ಆಲ್ವೇಸ್ 1 ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈ ಎಲ್ಲಾ ರೇಷಿಯೋಸ್ ಬೈ ಹಾರ್ಟ್ ಮಾಡ್ರಿ. 2:1. ಫಾರ್ 3 ಸ್ಟಾರ್ಟ್ ವಿತ್ 3, 2 + 1 3, ಲಾಸ್ಟ್ ಡಿಜಿಟ್ 1. ಫಾರ್ 4 4 ರಿಂದ ಸ್ಟಾರ್ಟ್ ಮಾಡ್ರಿ. 3 + 3 6, 3 + 1 4, ಲಾಸ್ಟ್ ಡಿಜಿಟ್ 1. ಅದೇ ರೀತಿ 5
4 plus 6 10, 6 plus 4 10, 4 plus 1 5, ಲಾಸ್ಟ್ ಡಿಜಿಟ್ 1. 5 ವರ್ಷಕ್ಕೆ 5 ಅನುಪಾತ 1 2 3 4 5. 4 ವರ್ಷಕ್ಕೆ 4 1 2 3 4 ಹಂಗ. ಮುಂದಿನ ಕ್ವಶನ್ ನೋಡೋಣ. ಸಿಂಪಲ್ ಕ್ವಶನ್. ಡೈರೆಕ್ಟ್ಲಿ ಅಲ್ಲಿ ನೋಡ್ರಿ 30 40 ಪ್ರಾಫಿಟ್ ಪರ್ಸೆಂಟ್ 10 ಪ್ರಾಫಿಟ್ 30 ಮೇಲೆ 10/3 1/3 33 ಎಷ್ಟಿದೆ 30. ಹಿಂಗ್ ಮಾಡ್ಬೇಕು ನೋಡ್ರಿ. ಪ್ರಾಫಿಟ್ ಪರ್ಸೆಂಟೇಜ್ ಮೈ ಡಿಯರ್ ಫ್ರೆಂಡ್ಸ್, ಲಾಭ ಡಿವೈಡೆಡ್ ಬೈ CP ಇಂಟು 100. ಎಷ್ಟು ಲಾಭ ಆಗಿದೆ? 10 ರೂಪಾಯಿ, $10 ಲಾಭ ಆಗಿದೆ. ಡಿವೈಡೆಡ್ ಬೈ ಕೊಂಡ ಬೆಲೆ, ದಟ್ ಈಸ್ ಎಷ್ಟಿದೆ ಕೊಂಡ ಬೆಲೆ ನಮ್ದು 30 ಇಂಟು 100 ಮಾಡ್ರಿ. 0 0 ಕ್ಯಾನ್ಸಲ್. 1/3 ಅಂದ್ರೆ 33.33%, ಇಲ್ಲ ಅಂದ್ರೆ 33 1/3%. ಆಪ್ಷನ್ ನಂಬರ್ ಸಿ ಆನ್ಸರ್ ಫಾರ್ ಪ್ರಾಫಿಟ್ ಪರ್ಸೆಂಟೇಜ್. ಓಕೆ, ಸೊ ನಿಮಗೂ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಗೊತ್ತಿರಬೇಕು. ಸೊ L upon CP into 100. You should remember discount percentage formula also, my dear friends. Discount divided by MP ಅಂದ್ರೆ ನಮೂದಿತ ಬೆಲೆ into 100. ಈ ಮೂರು ಫಾರ್ಮುಲಾಸ್ ಬೈ ಹಾರ್ಟ್ ಮಾಡ್ರಿ, ಬಹಳ ಹೆಲ್ಪ್ ಆಗುತ್ತೆ ನಿಮ್ದು ಎಕ್ಸಾಮ್ದಲ್ಲಿ. I hope everyone can remember these things. Let's move to the next. ಇದು ಏನಿದೆ ನಮ್ದು ಹೊಸ ಬ್ಯಾಚಸ್ ನೋಡ್ರಿ. 16th March in the new batches, separate batches for railways, BSF and SSC is starting from 16th of March. Okay, ಬೆಳಗ್ಗೆ 9 ಗಂಟೆಯಿಂದ ಸಂಜೆಗೆ 5 ಗಂಟೆ ಮಟ್ಟ ಫುಲ್ ಡೇ ಕ್ಲಾಸ್ ವಿಲ್ ಬಿ ದೇರ್. ಆಲ್ ಟಾಪಿಕ್ಸ್ ಡೈಲಿ, ಮ್ಯಾಥ್ಸ್, ರೀಸನಿಂಗ್, GK, ಸೈನ್ಸ್. ರೈಲ್ವೆ ಸ್ಟೂಡೆಂಟ್ಸ್ ಸಲುವಾಗಿ ಸಂಜೆಗೆ ಸೈನ್ಸ್ ಕ್ಲಾಸ್ ಇರುತ್ತೆ. SSC BSF ಸ್ಟೂಡೆಂಟ್ಸ್ಗೆ ಸಂಜೆಗೆ ಗ್ರಾಮರ್ ಕ್ಲಾಸ್. ಗ್ರಾಮರ್ ಆಲ್ಸೋ ಬೋತ್ ಹಿಂದಿ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಬೇರೆ ಬೇರೆ ಎಲ್ಲ ಟೀಚರ್ಸ್ ಬೇರೆ. ಟೋಟಲ್ 15 ಟೀಚರ್ಸ್ ಟೀಮ್ ಇದೆ ನಮ್ಮ ಕಡೆ. ಟೋಟಲ್ ದೇರ್ ಆರ್ 15 ಟೀಚರ್ಸ್ ಟೀಮ್ ವರ್ಕಿಂಗ್. ಇವನ್ ಅಗ್ನಿವೀರ್ ಬ್ಯಾಚ್ ಇಸ್ ಸೆಪರೇಟ್. ಓಕೆ, ಅಗ್ನಿವೀರ್ ಸ್ಟೂಡೆಂಟ್ಗೆ ಇಲ್ಲಿ ಈ ಜೊತೆ ಮಿಕ್ಸ್ ಮಾಡಂಗಿಲ್ಲ. ಅಗ್ನಿವೀರ್ ಅಂದ್ರೆ ಬಹಳ ಈಸಿ. BSF ಈ ಕಡೆ, ಯಾಕಂದ್ರೆ BSF ಅಂದ್ರೆ SSC ಒಂದೇ ಲೆವೆಲ್, ಅಗ್ನಿವೀರ್ ಒಂದು ಲೆವೆಲ್, ಈಸಿ ಲೆವೆಲ್. That is different. ನೋಡ್ರಿ, ಜಸ್ಟ್ 3 days ಬ್ಯಾಕ್ 4 days ಬ್ಯಾಕ್ ಲಾಸ್ಟ್ ವೀಕ್ TA ರಿಸಲ್ಟ್ ಆಗಿದೆ. ಅದರಲ್ಲಿ 20 ಜನ ನಮ್ದು ಇನ್ಸ್ಟಿಟ್ಯೂಟ್ ಇಂದ ಸೆಲೆಕ್ಷನ್ಸ್ ಆಗ್ಯಾರ. ದೀಸ್ 20 ಸ್ಟೂಡೆಂಟ್ಸ್. ಇದಕ್ಕಿಂತ ಮೊದಲು SSC GD ದಲ್ಲಿ 85 ಸ್ಟೂಡೆಂಟ್ಸ್, SSC GD ದಲ್ಲಿ 85 ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಟ್ ಟೋಟಲಿ. ಓಕೆ, ಎಸ್. ಆಮೇಲೆ ಏನ್ರಿ ನೆಕ್ಸ್ಟ್ ಅಗ್ನಿವೀರ್ ಟೋಟಲ್ ಸ್ಟೂಡೆಂಟ್ಸ್ 120+ ಸ್ಟೂಡೆಂಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಇನ್ ಅಗ್ನಿವೀರ್ 2025-26 ಈ ಜಸ್ಟ್ last month. So this is our result and this is our latest result, these students. So if you want to join our offline classes, Kannada medium dalli separate class, Hindi medium dalli separate ide, English common irutte eradu medium ge. So ಮುಂದಿನ question ನೋಡೋಣ. Yes, and if you want more information, ಇಲ್ಲಿ ಆಫೀಸ್ ನಂಬರ್ ಇದೆ ನೋಡ್ರಿ, 8277374040. ಈ ನಂಬರ್ ಗೆ ಬೇಕಾದ ನೀವು ಏನ್ರಿ ಕಾಂಟ್ಯಾಕ್ಟ್ ಮಾಡ್ರಿ. ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್ ಫೀಸ್ ರಿಗಾರ್ಡಿಂಗ್ ಕಾಂಟ್ಯಾಕ್ಟ್ ಮಾಡ್ರಿ. ನಮ್ದು ಆಫೀಸ್ ರಿಂದ ಯಾರು ನಿಮ್ಗೂ ಆನ್ಸರ್ ಹೇಳ್ತಾರೆ. ಇದು ನೆಕ್ಸ್ಟ್ ಕ್ವಶನ್ ಏನಿದೆ, ಲೀಸ್ಟ್ ನಂಬರ್ ವಿಚ್ ಆನ್ ಸಬ್ಟ್ರಾಕ್ಷನ್ ಆಫ್ 5 is divided by 12, 16 and 18. ಯಾವುದೇ ಪ್ರಶ್ನೆಯಲ್ಲಿ ಕನಿಷ್ಠ ಸಂಖ್ಯೆ ನೋಡಿರಿ ನೀವು. ಕನಿಷ್ಠ ಸಂಖ್ಯೆ ಲಾಸ್ಟ್ ಕ್ಲಾಸ್ ದಲ್ಲಿ ನಿಮ್ಗೆ ದೊಡ್ಡ ಸಂಖ್ಯೆ ಹೇಳಿ, ದೊಡ್ಡ ಸಂಖ್ಯೆ ಅಂದ್ರೆ ACF. ಈ ವಿಡಿಯೋದಲ್ಲಿ ಏನ್ ಬಂದಿದೆ ಈಗ ಕನಿಷ್ಠ. ಕನಿಷ್ಠ ಅಂದ್ರೆ LCM. LCM ಫೈಂಡ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಬರೀ ಇದು ಕ್ವಶನ್ ನೋಡ್ಬೇಡ. ಕನಿಷ್ಠ ಸಂಖ್ಯೆ ಅಂದ್ರೆ LCM 12, 16 and 18 ದ LCM ಫೈಂಡ್ ಮಾಡ್ರಿ. 12, 16, 18 ಈ ಮೂರು ಸಂಖ್ಯೆಯ 2ರಿಂದ ಡಿವೈಡ್ ಮಾಡೋಣ. 2 6 8 9. So let's divide by 3. 2s are 6, 3 3s are 9, 3 8 as it is. Next 2ರಿಂದ ಡಿವೈಡ್ ಮಾಡ್ರಿ. 2 1 2 4 3. So simplify, multiply the numbers. Multiply ಮಾಡ್ರಿ, all the numbers multiplied fast. 2 3s are 6, 6 are 12, 12 4s are 48, 48 into 3 ಎಷ್ಟು 144 ಆಗುತ್ತೆ. 48 into 3 144 ಆಗುತ್ತೆ. ಎಸ್, ಬಟ್ ಇದು ಆನ್ಸರ್ ಇಲ್ಲ. ಇದು ನಮ್ದು LCM ಮೈ ಡಿಯರ್ ಫ್ರೆಂಡ್ಸ್. ಇದು ನಮ್ದೆಲ್ಲ ಸಹ, ಬಟ್ LCM ಆನ್ಸರ್ ಇಲ್ಲ. ಯಾಕಂದ್ರೆ ನೋಡ್ರಿ ಇಲ್ಲಿ 5 ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಈಗ ಸ್ಟೂಡೆಂಟ್ ತೆಗಿನ್ ತಪ್ಪು ಮಾಡ್ತಾರೆ ಗೊತ್ತಿದೆ. ಇದು -5 ಮಾಡ್ತಾರೆ, ಇದು ರಾಂಗ್ ಇದೆ. -5 ಮಾಡಬೇಡ. ನಿಮ್ಗೆ ಏನ್ ಹೇಳಿ ನಾನು, LCM ಚಾಪ್ಟರ್ ದಲ್ಲಿ ಮೈನಸ್ ಅಂದ್ರೆ ಪ್ಲಸ್ ಮಾಡಬೇಕು, ಪ್ಲಸ್ ಮಾಡಕ್ ಹೇಳ್ಯಾರಂದ್ರೆ ಮೈನಸ್ ಮಾಡ್ರಿ, ಮಲ್ಟಿಪ್ಲೈ ಮಾಡಕ್ ಹೇಳ್ತಾರಂದ್ರೆ ಡಿವೈಡ್ ಮಾಡಬೇಕು, ಡಿವೈಡ್ ಅಂದ್ರೆ ಮಲ್ಟಿಪ್ಲೈ. ಸೊ ಮೈನಸ್ ದೇ ಹ್ಯಾವ್ ಟೋಲ್ಡ್, ನೀವು ಮೈನಸ್ ಮಾಡಬೇಡ, ನೀವು ಪ್ಲಸ್ ಮಾಡ್ರಿ. ಏನ್ ಮಾಡ್ರಿ, ನೀವು ಪ್ಲಸ್ ಮಾಡ್ರಿ. ಇದು ಕರೆಕ್ಟ್ ಇದೆ. ಈಗ 144 + 5 ನಮ್ದು ಆನ್ಸರ್ ಎಷ್ಟ್ರಿ 149. ದಾಟ್ಸ್ ದ ಆನ್ಸರ್ ಫಾರ್. ಈಗ ನಿಮ್ದು ಕ್ವಶನ್, ಸರ್ ಯಾಕ್ರಿ ಹಿಂಗೆ ಯಾಕೆ ಮಾಡಾಕ್ರಿ?
ಓಕೆ, ಮೈನಸ್ಗೆ ಪ್ಲಸ್, ಪ್ಲಸ್ಗೆ ಮೈನಸ್, ಮಲ್ಟಿಪ್ಲೈಗೆ ಡಿವೈಡ್, ಡಿವೈಡ್ಗೆ ಯಾಕಂದ್ರೆ ಆಪ್ಷನ್ದಲ್ಲಿ ಸಾರಿ ಇಲ್ಲಿ ಇದೆ ಆಪ್ಷನ್. ಯಾವ ಆಪ್ಷನ್ ನೀವು -5 ಮಾಡಿರಿ ಅಂದ್ರೆ ವಿಚ್ ಆಪ್ಷನ್ ವೆನ್ ಯು ಆರ್ ಸಬ್ಟ್ರಾಕ್ಟಿಂಗ್ ಬೈ 5 ಓಕೆ ವಿಲ್ ಗೆಟ್ 144. 149ಗೆ -5 ಮಾಡಿರಿನ ಎಷ್ಟು ಸಿಗುತ್ತೆ ನಿಮ್ಗೂ? 144. ಅದಕ್ಕೆ ಎಲ್ಲಾ ವಿಚಾರ ಬಿಡ್ರಿ. ಈ ಪ್ರಶ್ನೆಯಲ್ಲಿ ಸಬ್ಟ್ರಾಕ್ಷನ್ ಅಂದ್ರೆ LCM ಪ್ಲಸ್ ಮಾಡಬೇಕು, ಅಡಿಷನ್ ಕೊಟ್ಟಾರ ಅಂದ್ರೆ ಮೈನಸ್ ಮಾಡ್ರಿ. ಓಕೆ, ಒನ್ಸ್ ಅಗೇನ್ ಐ ರೈಟ್. ಅಡಿಷನ್ ವರ್ಡ್ ಕೊಟ್ಟಾರ ಅಂದ್ರೆ LCM ಪ್ಲಸ್ x ಮಾಡ್ರಿ, LCM ಪ್ಲಸ್ x. okay, and if they are given something like this, subtraction LCM minus x ಬರೀರಿ. if they are giving multiply, okay, multiply ಮಾಡಬೇಡ, LCM divided by x ಮತ್ತು divide word LCM into x. ಅರ್ಥ ಮಾಡ್ರಿ. ಮಲ್ಟಿಪ್ಲೈ ಅಂದ್ರೆ ಗುಣಾಕಾರ ವರ್ಡ್ ಯೂಸ್ ಮಾಡಂಗಿಲ್ಲ. ಅಲ್ಲಿ ಏನ್ ಯೂಸ್ ಮಾಡ್ತಾರ? ಯಾವ ಸಂಖ್ಯೆಯ ಎರಡು ಪಟ್ಟು, ಯಾವ ಸಂಖ್ಯೆಯ ಎರಡು ಪಟ್ಟು ಏನ್ರಿ? 12, 16, 18ರಿಂದ ಪೂರ್ಣ ಡಿವೈಡ್ ಆಗುತ್ತದೆ, ಭಾಗ ಆಗುತ್ತದೆ. ಎರಡು ಪಟ್ ಅಂದ್ರೆ ಇಂಟು 2. ನೀವು ಇಂಟು 2 ಮಾಡಬೇಡ, ನೀವು ಡಿವೈಡೆಡ್ ಬೈ 2 ಮಾಡಬೇಕು. ಇಂಗ್ಲಿಷ್ ಮೀಡಿಯಂ. Twice of which smallest number is divisible by 12, 16, 18? Twice ಅಂದ್ರೆ into 2. Don't do into 2. Divide by 2. Divide word use ಮಾಡಂಗಿಲ್ಲ ಏನ್ರಿ? ಮತ್ word ಏನ್ ಯೂಸ್ ಮಾಡ್ತಾರ? half. Half of which number is divisible by 12, 16, 18? Half ಅಂದ್ರೆ divide by 2. Don't divide into 2 ಮಾಡಬೇಕು. ಅರ್ಥ ಆಗಿದೆ? ಕನ್ನಡ ಮೀಡಿಯಂದಲ್ಲಿ ಏನು ಯೂಸ್ ಮಾಡ್ತಾರ? ಅಲ್ಲಿ ಯಾವ ಸಂಖ್ಯೆಯ ಅರ್ಧ, ಯಾವ ಸಂಖ್ಯೆಯ ಅರ್ಧ ಈ ಮೂರು ಸಂಖ್ಯೆಯಿಂದ ಭಾಗ ಆಗುತ್ತದೆ. ಸೊ ಅರ್ಧ ಮಾಡಬೇಡ, ನೀವು ಇಂಟು 2 ಮಾಡಬೇಕು. ಮುಂದಿನ ಕ್ವಶನ್. ಥರ್ಡ್ ಪ್ರಪೋರ್ಷನ್ 2x and x plus 100 is 405. ಮೂರನೇ ಅನುಪಾತ. ಸರ್ ಮೂರನೇ ಅನುಪಾತ 405 ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ x. ಮೂರನೇ ಅನುಪಾತ ನಿಮಗೂ ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು. A, B and C. ಫಸ್ಟ್ ಪ್ರಪೋರ್ಷನ್ ಇದು ಏನ್ರಿ? ಮೊದಲ ಅನುಪಾತ A. ಸರ್ ಏನಿದೆ ಫಾರ್ಮುಲಾ? ಎಲ್ಲ ಮೂರು ಹೇಳ್ತೀನಿ ನಿಮ್ಗೂ. A ಗೆ ಫಾರ್ಮುಲಾ ಏನ್ರಿ ಸರ್? B ಸ್ಕ್ವೇರ್ ಡಿವೈಡೆಡ್ ಬೈ C. ಓಕೆ, ಮತ್ತು ಮೀನ್ ಪ್ರಪೋರ್ಷನ್ ಫಾರ್ಮುಲಾ ಏನಿದೆ? ರೂಟ್ ಆಫ್ A ಇಂಟು C. ಆಮೇಲೆ ಮೂರನೇ ಅನುಪಾತ C ಗೆ ಫಾರ್ಮುಲಾ ಏನಿದೆ? ಈ ಸಂಖ್ಯೆಗೆ ಸ್ಕ್ವೇರ್ ಮಾಡ್ರಿ, ಡಿವೈಡ್ ಬೈ A ಮಾಡ್ರಿ. B ಸ್ಕ್ವೇರ್ ಡಿವೈಡೆಡ್ ಬೈ A. These three things are important. ಇದು ಅವಶ್ಯಕತೆ, ಮೂರು ಅವಶ್ಯಕತೆ ಇಲ್ಲ. ನಮ್ಗೆ ಬೇಕು ಏನ್ರಿ? ನಮ್ಗೆ ಬೇಕು ಓನ್ಲಿ ಥರ್ಡ್ ಪ್ರಪೋರ್ಷನ್. Third proportion ಅಂದ್ರೆ we want this thing. Yes, so let's use this. Third proportion of x and this. So third proportion is this. ಅಂದ್ರೆ this is A, ಇದು B ಇದೆ, ಆಮೇಲೆ this is C. Okay, this is 1 minute. ಸ್ವಲ್ಪ ಸಣ್ಣ ಮಾಡೋಣ. I'll write the things. ನಿಮ್ಗೂ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದ್ರೆ I'll just write the some things here. ABC ಎಷ್ಟಿದೆ? x, ಆಮೇಲೆ x plus 100, ಆಮೇಲೆ 40 ಇಲ್ಲಿ ಹಾಕ್ರಿ, ಇಲ್ಲಿ ಹಾಕ್ರಿ. ಸೊ C is equal to B square upon A. C 405 is equal to B square upon A. B square ಎಷ್ಟಿದೆ? x plus 100. x plus 100 ಏನು ಮಾಡಬೇಕು? ಸ್ಕ್ವೇರ್ ಡಿವೈಡೆಡ್ ಬೈ ಏನ್ರಿ ಸರ್? A. A ಎಷ್ಟಿದೆ? x. I have used this formula. ಈ ಫಾರ್ಮುಲಾ ಯೂಸ್ ಮಾಡಿ ನೋಡ್ರಿ. C is equal to this. ಕಮ್ ಆನ್, ಏನ್ ಮಾಡೋಣ? ಇಂಟು ಮಾಡ್ರಿ. 400 ಇಂಟು ದಿಸ್ ಎಷ್ಟಾಗುತ್ತೆ? ಇದು 405x. ಆಮೇಲೆ ಏನಿದೆ? x plus 100 ದ ಹೋಲ್ ಸ್ಕ್ವೇರ್. ಏನ್ ಮಾಡೋಣ? ಎಕ್ಸ್ಪಾಂಡ್ ಮಾಡೋಣ ಹೆಂಗ್ರಿ? ಎಕ್ಸ್ಪಾಂಡ್ ಮಾಡೋಣ. ಏನ್ ಮಾಡೋಣ? ಶಾರ್ಟ್ ಹೆಂಗ್ ಮಾಡೋಣ ಹೇಳ್ರಿ? ಅದೇನಾ 100 ಸ್ಕ್ವೇರ್ ಡೈರೆಕ್ಟ್ ಮಾಡಕ್ ಬರಂಗಿಲ್ಲ. A plus B ದ ಹೋಲ್ ಸ್ಕ್ವೇರ್, ಆಲ್ಜಿಬ್ರಿಕ್ ಐಡೆಂಟಿಟಿ. A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಅದು ಮಾಡೋಣ. ಮತ್ತೇನ್ ಬೇರೆ ಆಪ್ಷನ್ ಏನಿಲ್ಲ. ಅದು ಮಲ್ಟಿಪ್ಲೈ. A plus B ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ? A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB. ಐ ವಿಲ್ ರೈಟ್ ಇಟ್ ಇಫ್ ಯು ವಾಂಟ್. A plus B ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ? A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB. ಆ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿ ನೋಡೋಣ ಈಗ. ಸರ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂದ್ರೆ 100 ಸ್ಕ್ವೇರ್. 100 ಸ್ಕ್ವೇರ್ 10,000. ಎಷ್ಟ್ರಿ? 10,000 ಪ್ಲಸ್ 2AB. 2 into A into B. 2 into X into this. 2 into 100. 200. 200x. ಎಷ್ಟ್ರಿ? 200x.
ಎಕ್ಸ್ ಎಕ್ಸ್ ಒಂದ್ ಕಡೆ ಮಾಡ್ರಿ ಸರ್. ಈ ಎಕ್ಸ್ ಗೆ ಈ ಕಡೆ ಹಾಕ್ರಿ 405 ಮೈನಸ್ 200 ಎಷ್ಟಾಗುತ್ತೆ 205x ಆಗುತ್ತೆ. ಆಮೇಲೆ ಎಕ್ಸ್ ಸ್ಕ್ವೇರ್ ಬಟ್ ಕ್ವಾಡ್ರಾಟಿಕ್ ಇಕ್ವೇಶನ್ ಎಲ್ಲ ಆಗಿದೆ ಇದು ನೋಡೋಣ. ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ವಿ ಹ್ಯಾವ್ ಟು ಸಾಲ್ವ್ ಇಟ್. ಕ್ವಾಡ್ರಾಟಿಕ್ ಇಕ್ವೇಶನ್ ತಯಾರಾಗಿದೆ ನೋಡ್ರಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಬೇಕು. ಓಕೆ, ಮತ್ತೇನು ಬೇರೆ ಆಪ್ಷನ್ ರೀ? ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 100 100 100 ಬೇಡ, ಹಿಂಗೆ ಮಾಡೋಣ ಈಗ. ಸೊ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಓಕೆ ಇದು ಆ ಕಡೆ ತಗೋರಿ ಮೈನಸ್ 205x ಪ್ಲಸ್ ಏನಿದೆ ಆ ಕಡೆ 10,000. ಈಗ ಎರಡು ಸಂಖ್ಯೆ ನೀವು ವಿಚಾರ ಮಾಡಬೇಕು. ಆ ಸಂಖ್ಯೆ ಪ್ರಾಡಕ್ಟ್ 10,000 ಆಗಬೇಕು ಮತ್ತು ಅಡಿಷನ್ ಸಬ್ಟ್ರಾಕ್ಷನ್ ಎಷ್ಟಾಗಬೇಕು. ಮಲ್ಟಿಪ್ಲೈ ಆದ ನಂತರ ಪ್ರಾಡಕ್ಟ್ ಎಷ್ಟಾಗಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಎಷ್ಟಾಗಬೇಕು. ಅಡಿಷನ್ ಸಬ್ಟ್ರಾಕ್ಷನ್ ಎಷ್ಟಾಗಬೇಕು. ಯಾವ ಸಂಖ್ಯೆ ಅದು, ಯಾವ ಸಂಖ್ಯೆ ಇದೆ ನೋಡೋಣ. ಎಷ್ಟು ದೊಡ್ಡ ಸಂಖ್ಯೆ ಕೊಟ್ಟಾರ. 10,000 ಅಂದ್ರೆ ಫಸ್ಟ್ ಆಫ್ ಆಲ್ 100 into 100 ಸ್ವಲ್ಪ ಲೆಂದಿ ಆಗುತ್ತೆ. ಓಕೆ, ಚೆಕ್ ಮಾಡ್ತೀನಿ ಇಲ್ಲಿ 1 minute. 100 into 100 ಸೊ 100 100 10,000 ಬಟ್ 100 ಮತ್ತು 100 205 ಆಗಂಗಿಲ್ಲ. ಸೊ ಏನು ಮಾಡೋಣ, 25 4 ಇಷ್ಟು ಮತ್ತು ಇದ್ರಿ 100. ಇದು ಸಂಖ್ಯೆ ಸ್ವಲ್ಪ ಸ್ಪ್ಲಿಟ್ ಮಾಡೋಣ. 25 25 225 ಇದು ಸೆಪ್ರೇಟ್ ಮಾಡೋಣ. 225 into 4 25 4 ನೋಡ್ರಿ. 25 25 25 25 6 25 6 25 ಆಪ್ಷನ್ ಇಲ್ಲ. 25 4 100 100 25 4 100 100 ಬೇಡ. ಇದು 1 minute 100ಗೆ ಸ್ಪ್ಲಿಟ್ ಮಾಡೋಣ. 20 20 into 5 25 ಎರಡ್ಲೆ ಎಷ್ಟಾಗುತ್ತೆ 25 25 2 50 and 500 4 5 20 ಆಗುದಿಲ್ಲ. 10 100 4 100 5 5 into no something else. 20 into 4 ಆಮೇಲೆ ಏನಿದೆ ಇದು 25 into 5 5 5 25 4 100 5 5 25 25 5 125 24 125 into 100 ನೋಡ್ರಿ. 125 into 100 ಎಷ್ಟಿದೆ 125. ಆಕ್ಷನ್ ದಿಸ್ ಮಚ್ ಥಿಂಗ್ಸ್. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಹಿಂಗ ನೀವು ವಿಚಾರ ಮಾಡಬೇಕು. ಓಕೆ, ಸೊ 125 into 100 125 into 100 ಅಂದ್ರೆ 10,000 and 125 ಮತ್ತು 100 ಗೆ ನೀವು ಇಲ್ಲೇ ಹಾಕಿರಿ ಏನಾಗುತ್ತೆ ಅದು ಸರ್, it will happen this. So let's use this 125 and 100 125 and 100 ನೋಡ್ರಿ. 125 ಮತ್ತು 100 ಎರಡು ಮೈನಸ್ ಮೈನಸ್ ಅಷ್ಟ್ರಿ. ಸೊ ಎಷ್ಟಾಗುತ್ತೆ ಮೈನಸ್ 205 ಮತ್ತು ಎರಡು ಇಂಟು ಮಾಡ್ರಿ ಎಷ್ಟಾಗುತ್ತೆ 10,000. ಎರಡು ಸಂಖ್ಯೆ ಗುಣಾಕಾರ ಎಷ್ಟಾಗಬೇಕು, ಎರಡು ಸಂಖ್ಯೆಗೆ ಪ್ಲಸ್ ಮಾಡಿ ಎಷ್ಟು ಬರಬೇಕು. ಎಸ್, ಸೊ ಆಮೇಲೆ ಸ್ಟೆಪ್ ನಂಬರ್ 2 ಕ್ವಾಡ್ರಾಟಿಕ್ ಇಕ್ವೇಶನ್. ಈ ಸಂಖ್ಯೆ ಈ ಸೈನ್ ಚೇಂಜ್ ಮಾಡಬೇಕು. ಚೇಂಜ್ ಅಂದ್ರೆ 125 ಇದು ಮೈನಸ್ ಇದೆ ಪ್ಲಸ್ ಮಾಡ್ರಿ ಪ್ಲಸ್ 100 125 125 ಯಾಕಂದ್ರೆ 125 ಗ್ರೇಟರ್ ದ್ಯಾನ್ 100 ಇದು ಬೇಡ, 100 ಗಿಂತ ಜಾಸ್ತಿ ಇರಬೇಕು. 125 ನಮ್ದು. ಓಕೆ, ಆಕ್ಚುಲಿ ನೋಡ್ರಿ, ಐ ಥಾಟ್ ದಿಸ್ ಕ್ವಶನ್ ಇಸ್ ಸ್ಮಾಲ್ ಬಟ್ ಎಕ್ಸಾಮ್ದಲ್ಲಿ ಹಿಂಗಾಗುತ್ತೆ. ಓಕೆ, ಮೂರನೇ ಅನುಪಾತ ಅಂದ್ರೆ ಬಹಳ ಈಸಿ ಇದೆ. ಎಸ್, ಬಟ್ ಸ್ವಲ್ಪ ಯಾವಾಗ ಸಾಲ್ವ್ ಮಾಡಕ್ ಹೋಗಿರಿ ಅಂದ್ರೆ ಒಂದ್ ಕ್ವಶನ್ 100% ಟ್ವಿಸ್ಟ್ ಇರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ಟ್ವಿಸ್ಟ್. ಯಾಕಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ವಾಸ್ ದೇರ್. ಸೊ ಐ ಹೋಪ್ ಯು ನೋ ದಿಸ್. ಗೊತ್ತಿಲ್ಲ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲ ಅಲ್ಜಿಬ್ರಾ ಯೂಸ್ ಮಾಡೋದು ಈ ಪ್ರಶ್ನೆಯಲ್ಲಿ. ಮುಂದಿನ ಕ್ವಶನ್, ಹೌ ಮೆನಿ ಕಂಪೋಸಿಟ್ ನಂಬರ್ಸ್ ಆರ್ ದೇರ್ ಫ್ರಮ್ 1 to 19? ನಿಮಗೆ ಗೊತ್ತಿದೆ ಪ್ರೈಮ್ ನಂಬರ್ಸ್. ಓಕೆ, ಎವ್ರಿ ಒನ್ ನೋಸ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ಅಂದ್ರೆ ಯಾವ್ರಿ? ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ್ರಿ? ಅವಿಭಾಜ್ಯ ಸಂಖ್ಯೆ. ಓಕೆ ಏನ್ರಿ? ಅಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ. ಪ್ರೈಮ್ ನಂಬರ್ಸ್ ಅಂದ್ರೆ ಕನ್ನಡ ಮೀಡಿಯಂದಲ್ಲಿ ಏನ್ ಹೇಳ್ತೀರಿ ನೀವು? ಏನ್ ಹೇಳ್ತೀರಿ? ಎಸ್, ಅಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ. 2 3 5 7 11 ಆಮೇಲೆ ಏನ್ರಿ 13 17 19. ಓಕೆ, ಈ ಎಲ್ಲಾ ಪ್ರೈಮ್ ನಂಬರ್ಸ್ಗೆ ಬಿಡ್ರಿ. ಬೇರೆ ಎಲ್ಲಾ ಸಂಖ್ಯೆ ಅಂದ್ರೆ ಯಾವ್ರಿ? ಕಂಪೋಸಿಟ್ ನಂಬರ್ಸ್ಗೆ ಎಕ್ಸಾಕ್ಟ್ ವರ್ಡ್ ನೋಡ್ರಿ, ಸ್ವಲ್ಪ ಕರೆಕ್ಟ್ ಇದೆನಾ? ಅವಿಭಾಜ್ಯ ಸಂಖ್ಯೆ, ಭಾಜ್ಯ ಸಂಖ್ಯೆ, ಭಾಜ್ಯ ಸಂಖ್ಯೆ, ಭಾಜ್ಯ ಸಂಖ್ಯೆ. ಇದು ವರ್ಡ್ ಬೇಡ, ಇನ್ನೊಂದು ವರ್ಡ್ ಹೇಳ್ತೀನಿ ನಿಮ್ಗೂ. ಭಾಜ್ಯ ಸಂಖ್ಯೆ ಕರೆಕ್ಟ್ ಇದೆನಾ? ಇದು ವರ್ಡ್, ಈ ವರ್ಡ್ ಯೂಸ್ ಮಾಡ್ರಿ. ಯಾಕಂದ್ರೆ ಐ ಥಿಂಕ್ ದಿಸ್ ಇಸ್ ರಾಂಗ್ ಬಿಕಾಸ್ ಆಸ್ ಪರ್ ಐ ನೋ. ಓಕೆ, ಭಾಜ್ಯ ಸಂಖ್ಯೆ. ಭಾಜ್ಯ ಸಂಖ್ಯೆ ಅಂದ್ರೆ ನಾನ್ ಪ್ರೈಮ್ ನಂಬರ್ಸ್. ಅಂದ್ರೆ ಯಾವ್ರಿ? ನಾನ್ ಪ್ರೈಮ್ ನಂಬರ್ಸ್. ನಾನ್ ಪ್ರೈಮ್ ನಂಬರ್ಸ್ ಅಂದ್ರೆ ಇದು ಪ್ರೈಮ್ ನಂಬರ್ಸ್ ಇಲ್ಲ. ಈಗ ಯಾವ್ಯಾವ ನಂಬರ್ ಪ್ರೈಮ್ ನಂಬರ್ ಇಲ್ಲ? ಒನ್ ಬಿಡ್ರಿ, ಒನ್ ಪ್ರೈಮ್ ಇಲ್ಲ, ಒನ್ ಕಂಪೋಸಿಟ್ ಇಲ್ಲ, ಒಂದು ಅಭಾಜ್ಯ ಇಲ್ಲ, ಅವಿಭಾಜ್ಯ ಇಲ್ಲ, ಒಂದು ಭಾಜ್ಯ ಇಲ್ಲ, ಅವಿಭಾಜ್ಯ ಇಲ್ಲ.
ಸೊ 1 ಬಿಡ್ರಿ, ಬೇರೆ ಎಲ್ಲ ಸಂಖ್ಯೆ ಕಂಪೋಸಿಟ್ ನಂಬರ್ ಸರ್ ಯಾವ್ಯಾವ ತಗೋಬೇಕು? ಕಂಪೋಸಿಟ್ ನಂಬರ್ಸ್ 2 ಇದೆ, 3 ಇದೆ, 4 ಇಲ್ಲ, 4, 6, 7, 8, 9, 10, 11 ಇದೆ ಬಿಡ್ರಿ, ಆಮೇಲೆ 12, 13 ಬೇಡ, 14 ತಗೋರಿ, ನೆಕ್ಸ್ಟ್ 15, 16, ನೆಕ್ಸ್ಟ್ ಯಾವ್ರಿ 17 ಬೇಡ, 17 ಇಲ್ಲಿದೆ, 18 and 20, ಸಾರಿ 1 to 19 ಮಟ್ಟ ಎಷ್ಟಿದೆ ಟೋಟಲ್ ಕೌಂಟ್ ಮಾಡ್ರಿ. 1, 2, 3, 4, 5, 6, 7, 8, 9 and 10. There are 10 numbers. ಎಲ್ಲಿ ಕೇಳಿದ್ದು 2024 SSC GD exam ದಲ್ಲಿ they asked this question. Totally 10 numbers are there. Option number A. Okay, ಒಂದು ಬಯಾಟ್ ಮಾಡ್ರಿ, ಒಂದು ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಂಗಿಲ್ಲ. ಇನ್ನೊಂದಂದ್ರೆ ಏನ್ರಿ ಭಾಜ್ಯ ಸಂಖ್ಯೆ, ನಾನ್ ಪ್ರೈಮ್ ನಂಬರ್ಸ್. ಯಾವ ನಂಬರ್ ಅವಿಭಾಜ್ಯ ಇಲ್ಲ, ಎಲ್ಲಾ ಸಂಖ್ಯೆ ಭಾಜ್ಯ ಸಂಖ್ಯೆ ಅಂದ್ರೆ ಕಂಪೋಸಿಟ್ ನಂಬರ್ಸ್. ಬಟ್ 1 ಪ್ರೈಮ್ ಇಲ್ಲ, ಕಂಪೋಸಿಟ್ ಇಲ್ಲ. ಓಕೆ, ಸೊ ಅದಕ್ಕಾಗಿ ಇಲ್ಲೇ 1 ಇಲ್ಲ, ಅಲ್ಲೇ 1 ಇಲ್ಲ. ದಿಸ್ ಯು ಶುಡ್ ರಿಮೆಂಬರ್ ಹಿಯರ್ ಮೈ ಡಿಯರ್. ಮುಂದಿನ ಕ್ವೆಶ್ಚನ್, ಇದು ಎಲ್ಲ ಬೇಸಿಕ್ ಕ್ವೆಶ್ಚನ್ ಇದೆ, ಅನುಪಾತದ ಬೇಸಿಕ್ ಪ್ರಶ್ನೆ ಇದೆ. 5, 8, 4, 7 ABC ಹೇಳಬೇಕು ಎಷ್ಟಿದೆ. ಸೊ 5, 8, 4, 7 4, 7 A ರೇಷೋ B ರೇಷೋ C ಎಷ್ಟೆಷ್ಟಿದೆ? ಯಾವುದೇ ಮೆಥಡ್ ಯೂಸ್ ಮಾಡ್ರಿ ನೀವು. 5 into 4 20, 4 8 32, ಆಮೇಲೆ 8 7 56. ಸ್ವಲ್ಪ ಸಿಂಪ್ಲಿಫೈ ಮಾಡೋನು. ಯಾವ ಮಗಿ 4 5 4 8 4 1 4 4 4 5 8 14. ಆಪ್ಷನ್ ನಂಬರ್ ಸಿ ನಮ್ದ ಆನ್ಸರ್. ಮುಂದಿನ ಕ್ವೆಶ್ಚನ್ ನೋಡೋಣ ಏನಿದೆ. ನೆಕ್ಸ್ಟ್ ಕ್ವೆಶ್ಚನ್, ಲೆಟ್ಸ್ ಸಿ ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಈಸ್ when a batsman scored 85 runs in the 13th inning, his average increased by 5 runs. Find his average runs after the 13th innings. ಏನಿದೆ, ಈ ಬ್ಯಾಟ್ಸ್ಮನ್ 13th ಇನ್ನಿಂಗ್ಸ್ ದಲ್ಲಿ 85 ರನ್ಸ್ ಸ್ಕೋರ್ ಮಾಡ್ತಾರೆ. ಆ ಒಂದು ಸರಾಸರಿ 5 ರನ್ಗಳಿಂದ ಜಾಸ್ತಿ ಆಗುತ್ತದೆ. ಓಕೆ, ಈ 13 ಇನ್ನಿಂಗ್ ಆದ ನಂತರ ಅವ್ರದ್ದು ಹೊಸ ಸರಾಸರಿ ಎಷ್ಟು ಆಗುತ್ತದೆ ಅದು ಹೇಳಬೇಕು. 13 ಪಾರಿ ಆದ ನಂತರ ಹೊಸ ಸರಾಸರಿ ಎಷ್ಟಿದೆ. ಸೊ ದೇರ್ ಆರ್ ಡಿಫರೆಂಟ್ ಮೆಥಡ್ಸ್. ಐ ವಿಲ್ ಟೆಲ್ ಒನ್ ಮೆಥಡ್ ಫ್ರಮ್ ದಿಸ್. ಏನ್ ಮಾಡ್ರಿ, ಡೈರೆಕ್ಟ್ ಹೇಳ್ತೀನಿ ನಿಮ್ಗೂ. 13th ಇನ್ನಿಂಗ್ಸ್ 13ನೇ ಇನ್ನಿಂಗ್ಸ್ ಅಲ್ಲಿ ಓಕೆ ಆಫ್ಟರ್ ಪ್ಲೇಯಿಂಗ್ 5 ರನ್ ಏನಾಗಿದೆ, ಸರಾಸರಿ ಜಾಸ್ತಿ ಆಗಿದೆ. 13 into 5 ಮಾಡ್ರಿ. 13 5s are 60, 13 5s are 65. 13 into 5 ಮಾಡ್ರಿ. ಎರಡು ರೀತಿ ಕ್ವಶನ್ಸ್ ಕೇಳ್ತಾರೆ. ಏನ್ರಿ ಸರ್, 1 ಅಂದ್ರೆ ಕೇಳ್ತಾರೆ ಹಳೆ ಸರಾಸರಿ ಎಷ್ಟಿದೆ. 1 ಕ್ವೆಶನ್ ದೇ ವಿಲ್ ಆಸ್ಕ್ ಓಲ್ಡ್ ಎವರೇಜ್ ಎಷ್ಟು. ಓಲ್ಡ್ ಎವರೇಜ್ ಅಂದ್ರೆ ಯಾವ್ರಿ, 13 ಇನ್ನಿಂಗ್ ಬಿಫೋರ್ 13th ಇನ್ನಿಂಗ್ ಅಂದ್ರೆ 12th ಇನ್ನಿಂಗ್ ಮಟ್ಟ ಸರಾಸರಿ ಎಷ್ಟಿತ್ತು ಅದು ಕೇಳ್ತಾರೆ. ಓಲ್ಡ್ ಇನ್ನಿಂಗ್. ಓಲ್ಡ್ ಇನ್ನಿಂಗ್ ಹೆಂಗ್ ಫೈಂಡ್ ಮಾಡ್ಬೇಕು ನೋಡ್ರಿ. 65 ಇದೆ, ಈ 65 ದಿಂದ ಓಕೆ ಈ 85 ರನ್ಸ್ ಮೈನಸ್ ಮಾಡ್ರಿ. ಈ 85 ರನ್ಸ್ ರಿಂದ ಈ 65 ರನ್ಸ್ ಮೈನಸ್ ಮಾಡ್ರಿ. ಸೊ ಎಷ್ಟು 20. ಇದು ಏನಿದೆ ಓಲ್ಡ್ ಹಳೆ ಸರಾಸರಿ. ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾರೆ ನಿಮ್ಗೂ, ನ್ಯೂ ಎವರೇಜ್. ಏನ್ ಕೇಳ್ತಾರೆ ಇಲ್ಲಿ, ಹೊಸ ಸರಾಸರಿ. ಈಗ ಹೊಸ ಸರಾಸರಿ ಏನಾಗಿದೆ, ನೀವು ಹೋದ್ರಿ 5 ರಿಂದ ಜಾಸ್ತಿ ಆಗುತ್ತದೆ, ಹೆಚ್ಚಾಗುತ್ತದೆ. ಸೊ ಈ ಸರಾಸರಿದಲ್ಲಿ ನಮ್ದು 5 ಜಾಸ್ತಿ ಮಾಡ್ರಿ. 20 + 5 20 25 ಆನ್ಸರ್. ಆಪ್ಷನ್ ನಂಬರ್. ಏನೇನ್ ಮಾಡ್ಬೇಕು, 3 ಸ್ಟೆಪ್ಸ್. ಯಾಕೆ ಹೇಳಿ ನಿಮ್ಗೂ ಇದು, ಯಾಕೆ ಹೇಳಿ ನಿಮ್ಗೂ, ಯಾಕಂದ್ರೆ ಒಂದ್ ರೈಲ್ವೆ ಎಕ್ಸಾಮ್ಸ್ ಆಲ್ಸೋದಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಓಲ್ಡ್ ಎವರೇಜ್. ಓಲ್ಡ್ ಎವರೇಜ್ ಅಂದ್ರೆ ಈ 13 ಇನ್ನಿಂಗ್ಸ್ ಗಿಂತ ಮೊದಲ ಸರಾಸರಿ ಎಷ್ಟಿತ್ತು, ಆ ಕೇಸ್ದಲ್ಲಿ ನೀವು ಹೇಳಬೇಕು 20. ನ್ಯೂ ಸರಾಸರಿ, ಹೊಸ ಸರಾಸರಿ ಕೇಳಾರಂದ್ರೆ ಏನ್ ಮಾಡ್ರಿ, ಪ್ಲಸ್ ಮಾಡ್ರಿ 5 ಇನ್ನೊಂದ್ಸಲ. ಅರ್ಥ ಮಾಡ್ರಿ. ಸೊ ನಂಬರ್ ಆಫ್ ಮ್ಯಾಚಸ್ ಎಷ್ಟು ಪ್ಲೇ ಮಾಡ್ಯಾರ, 13. ದಟ್ ಮಲ್ಟಿಪ್ಲೈ ಬೈ ದ ಎವರೇಜ್. ಮಲ್ಟಿಪ್ಲೈ ಬೈ ಎವರೇಜ್ 65. ಅದಾದ ನಂತರ 1 ಸ್ಟೆಪ್ ಬೈ ಹೆಡ್ ಮಾಡ್ರಿ. ಏನಿದೆ, ಓಕೆ ಲೈಕ್ ದಿಸ್ ಯು ಕ್ಯಾನ್ ರಿಮೆಂಬರ್ ಲೈಕ್ ದಿಸ್. ಇಲ್ಲಿ ಹೆಚ್ಚಾಗುತ್ತದೆ ವರ್ಡ್ ಕೊಟ್ಟಾರನ, ಹೆಚ್ಚಾಗುತ್ತದೆ, ನೀವು ಇಲ್ಲಿ ಮೈನಸ್ ಮಾಡ್ರಿ. ಯಾಕಂದ್ರೆ ಹಳೆ ಸರಾಸರಿ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕಾಗಿ ಮೈನಸ್ ಮಾಡ್ರಿ. 85 - 65 20. ಅದಾದ ನಂತರ ಹೊಸ ಸರಾಸರಿ ಹೆಚ್ಚಾಗುತ್ತದೆ ಅಂದ್ರೆ ಪ್ಲಸ್ ಮಾಡ್ರಿ, ಕಡಿಮೆ ಆಗುತ್ತದೆ ಅಂದ್ರೆ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು.
ಪ್ರಾಕ್ಟೀಸ್ ಮಾಡ್ರಿ, ಅಗೇನ್ ಎಕ್ಸ್ಟ್ರಾ ಕ್ವಶನ್ ಗೂಗಲ್ ಮಾಡ್ರಿ, ಇಂಥ ಕ್ವಶನ್ ಯು ವಿಲ್ ಗೆಟ್ ಲಾಟ್. ಜಸ್ಟ್ ಇದು ಕೀವರ್ಡ್ಸ್ ಹಾಕ್ರಿ, ಗೆಟ್ ಮೋರ್ ಕ್ವಶನ್ಸ್, ಸಾಲ್ವ್ ಮಾಡ್ರಿ, ಸೇಮ್ ಟೆಕ್ನಿಕ್. ಮುಂದಿನ ಕ್ವಶನ್, 2% of x 324, x is equal to what? ಡೈರೆಕ್ಟ್ಲಿ ಏನಿಲ್ಲ, 2% of x is equal to 2% x is equal to 324. Very good, students have given the answer also. 2% of x 324. ಕಮೆಂಟ್ ಮಾಡಬೇಕು ಎಲ್ಲರೂ, ವಾಟ್ ಈಸ್ ದಿ ಆನ್ಸರ್? ವೆರಿ ಗುಡ್, ಸ್ಟೂಡೆಂಟ್ಸ್ ಹ್ಯಾವ್ ಗಿವನ್ ದ ಆನ್ಸರ್. ಟ್ರೈ ಮಾಡ್ರಿ, ಸಿಂಪ್ಲಿಫಿಕೇಶನ್ ಕ್ವಶನ್ ಐತೆ, ಮತ್ತೇನಿಲ್ಲ. ಮುಂದಿನ ಕ್ವಶನ್, 30% of x minus y is equal to 20% of x plus y. What y is what percent of x? ಇದು ಹೇಳಬೇಕು ನೀವು. ಸಿಂಪಲ್ ಕ್ವಶನ್ ಇದೆ, ದೇರ್ ಆರ್ 2-3 ಮೆಥಡ್ಸ್, ಬಟ್ ಸಿಂಪಲ್ ಮೆಥಡ್ ಎಲ್ಲರಿಗೆ ಅರ್ಥ ಆಗಬೇಕು ಅಂತ ಅದೇ ಮೆಥಡ್ ಹೇಳ್ತೀನಿ ನಿಮಗೂ. ನೋಡ್ರಿ, ಎಕ್ಸ್ ಮೈನಸ್ ವೈ ನ 30% ಹಿಂಗೆ ಬರೀರಿ, ಎಕ್ಸ್ ಮೈನಸ್ ವೈ ಇಂಟು 30% ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು 20%. ನಿಮ್ದು ಕ್ವಶನ್ ಸರ್ ಅದು ಪರ್ಸೆಂಟೇಜ್ ಎಲ್ಲಿ ಹೋಗಿದೆ? ವೇರ್ ಡಿಡ್ ದಟ್ ಪರ್ಸೆಂಟೇಜ್? ಪರ್ಸೆಂಟೇಜ್ ಈ ಕಡೆಯಿಂದ ಆ ಕಡೆಯಿಂದ ಪರ್ಸೆಂಟೇಜ್ ಏನಾಗಿದೆ? ಕ್ಯಾನ್ಸಲ್ ಆಗಿದೆ, ರೈಟ್? ಎಸ್, ಹಲೋ, ಹಾ, ಕ್ಯಾನ್ಸಲ್ ಆಗಿದೆನಾ? ಪರ್ಸೆಂಟೇಜ್ ಎಲ್ಲಿ ಹೋಗಿದೆ? ಈ ಕಡೆಯಿಂದ ಆ ಕಡೆಯಿಂದ ಪರ್ಸೆಂಟೇಜ್ ಕ್ಯಾನ್ಸಲ್. ಇಲ್ಲಿ 100, ಆ ಕಡೆ 100, ಕ್ಯಾನ್ಸಲ್. ಸೊ ಮತ್ತೇನು ಕಾಮನ್ ಇದೆ ಹೇಳ್ರಿ? 0. ಈ ಕಡೆ ಮತ್ತು ಆ ಕಡೆ, ಈ ಕಡೆ ಮತ್ತು ಆ ಕಡೆ ಏನಿದೆ ಕಾಮನ್? 0. ಈ 0 ಕ್ಯಾನ್ಸಲ್ ಮಾಡ್ರಿ, ಕ್ಯಾನ್ಸಲ್. ಅದಾದ ನಂತರ ಮಲ್ಟಿಪ್ಲೈ, 3 ಇಂಟು ಎಕ್ಸ್ 3x, 3 ಇಂಟು ವೈ 3y, 2 ಇಂಟು ಎಕ್ಸ್ 2x, 2 ಇಂಟು ವೈ 2y. ಎಕ್ಸ್ ಮತ್ತು ಎಕ್ಸ್ ಒನ್ ಸೈಡ್ ಮಾಡ್ರಿ, ಎಕ್ಸ್ ಅಂಡ್ ಎಕ್ಸ್ ಒನ್ ಸೈಡ್. 3x minus 2x, sir, how much? 1x and minus 3y ಆ ಕಡೆ ಹಾಕ್ರಿ. ಸೊ ಏನಾಗುತ್ತೆ? ಪ್ಲಸ್. ಸೊ 3y plus 2y and 3y plus 2y ಎಷ್ಟ್ರಿ? 5y. 3y plus 2y ಎಷ್ಟಿದೆ? 5y. ಆಮೇಲೆ x ರೇಷಿಯೋ y ಎಷ್ಟ್ರಿ ಸರ್? x ರೇಷಿಯೋ y is how much? ಈ ಸಂಖ್ಯೆ ಆ ಕಡೆ, ಆ ಸಂಖ್ಯೆ ಈ ಕಡೆ, ದಟ್ ಈಸ್ 5 ರೇಷಿಯೋ. ಇದು ಅನುಪಾತ. ಮೈ ಡಿಯರ್ ಫ್ರೆಂಡ್ಸ್, ಇದು ಏನಿದೆ? ಅನುಪಾತ. ಎಕ್ಸ್ ರೇಷಿಯೋ ವೈ ದ ಅನುಪಾತ 5 ರೇಷಿಯೋ 1. ಪ್ರಶ್ನೆ ಅದಿಲ್ಲ. ಏನಿದೆ ಪ್ರಶ್ನೆ? ಪ್ರಶ್ನೆ ಇದೆ, ವೈ ಎಕ್ಸ್ ನ ಎಷ್ಟು ಶೇಕಡವಾರು? ವೈ ಈಸ್ ವಾಟ್ ಪರ್ಸೆಂಟ್ ಆಫ್ ಎಕ್ಸ್? ಮೇಲ್ಗಡೆ ವೈ ಬರೀರಿ, ಡಿವೈಡೆಡ್ ಬೈ ಏನ್ ಬರೀಬೇಕು? ಎಕ್ಸ್. ಎಕ್ಸ್ ಎಷ್ಟಿದೆ? ರಿಮೆಂಬರ್, ಬೇಸಿಕ್ ಕಾನ್ಸೆಪ್ಟ್ ಏನಿದೆ? ಫಸ್ಟ್ ವೈ ಬರೀಬೇಕು, ಆಮೇಲೆ ಎಕ್ಸ್ ಇಂಟು 100. ಯಾಕ್ರಿ? ನೋಡ್ರಿ, ವೈ ಎಕ್ಸ್ ನ ಎಷ್ಟು ಪರ್ಸೆಂಟೇಜ್ ಶೇಕಡವಾರು? ವೈ ಡಿವೈಡ್ ಬೈ ಎಕ್ಸ್ ಇಂಟು 100. ವೈ 1, ಎಕ್ಸ್ ಎಷ್ಟಿದೆ? 5 ಇಂಟು 100. 1/5 ಎಲ್ಲರಿಗೆ ಗೊತ್ತಿದೆ, 20%. 20% ನಮ್ದು ಆನ್ಸರ್, ಆಪ್ಷನ್ ನಂಬರ್ ಎ. ಸೊ ಎಲ್ಲ ನೋಡ್ರಿ, ಇದು ರೇಷೋ, ಪರ್ಸೆಂಟೇಜ್, ಆಲ್ ದ ಕಾನ್ಸೆಪ್ಟ್ಸ್ ಆರ್. Anil donated 30% of his income in a school and deposits 70% of remaining in his bank account. Now he has 9765. What is Anil's income? ನೋಡ್ರಿ, ಅನಿಲ್ ಏನ್ ಮಾಡತಾರ? ಅವರು ತನ್ನ ಆದಾಯದ 30% ಶಾಲೆಗೆ ದಾನ ಮಾಡಾರ. ಆಮೇಲೆ ಉಳಿದ 70% ತನ್ನ ಬ್ಯಾಂಕ್ ನಲ್ಲಿ ಇದು ಡಿಪಾಸಿಟ್ ಮಾಡಾರ. ಆಮೇಲೆ ಅವ್ರ ಕಡೆ ಎಷ್ಟಿದೆ? ಲಾಸ್ಟ್ 9765. ಅನಿಲನ ಆದಾಯ ಎಷ್ಟಿದೆ? What is the income of Anil? There are different methods. If you are my regular students, ನಿಮಗೆ ಹೇಳ ಏನ್ರಿ ಸರ್? ಸ್ಟಾರ್ಟಿಂಗ್ ಇನ್ಕಮ್ ಎಷ್ಟಿತ್ತು? ವಾಟ್ ವಾಸ್ ದ ಸ್ಟಾರ್ಟಿಂಗ್ ಇನ್ಕಮ್? ಗೊತ್ತಿಲ್ಲ. ಎಷ್ಟಿದೆ? ಗೊತ್ತಿಲ್ಲ ಸರ್. ಎಕ್ಸ್ ಬರೀರ್ ಇಂಟು. ಯಾವಾಗೂ ನೀವು ನೋಡಿರಿ, ಎಲ್ಲಿದ್ದು ವರ್ಡ್? ಉಳಿದ, ರಿಮೈನಿಂಗ್. ಇಂಗ್ಲಿಷ್ ಮೀಡಿಯಂ ರಿಮೈನಿಂಗ್. ಎಲ್ಲಿದೆ ವರ್ಡ್? ರಿಮೈನಿಂಗ್. ವೆನೆವರ್ ಯು ಸಿ ರಿಮೈನಿಂಗ್, ಯಾವ ಟೆಕ್ನಿಕ್ ಯೂಸ್ ಮಾಡ್ರಿ? ಆ 100 ಟೆಕ್ನಿಕ್ ಯೂಸ್ ಮಾಡ್ರಿ. 100 ಎಷ್ಟು ಸಲ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರ ಅಷ್ಟು ಸಲ. ಓಕೆ, ಹಿಯರ್ 1%, ಹಿಯರ್ 1%. ನೋಡ್ರಿ, ಫಸ್ಟ್ ಹಿ ಹ್ಯಾಸ್ ಸ್ಪೆಂಡ್ 30%. ಖರ್ಚು ಮಾಡಾರ ಅಂದ್ರೆ ಕಡಿಮೆ ಆಗಿದೆ. 100 ಮೈನಸ್ 30, ಖರ್ಚು ಅಂದ್ರೆ ಮೈನಸ್. 100 ಮೈನಸ್ 30, 70. ನೆಕ್ಸ್ಟ್, ಹಿ ಸ್ಪೆಂಡಿಂಗ್ 70%. ಹಿಯರ್ 70% ಖರ್ಚಾಗಿದೆ. 100 ಮೈನಸ್ 70, 100ರಿಂದ 70 ಮೈನಸ್ ಮಾಡ್ರಿ, ಎಷ್ಟು? 30. ಇಸ್ ಈಕ್ವಲ್ ಟು ಲಾಸ್ಟ್ ವ್ಯಾಲ್ಯೂ. ಸರ್ ಲಾಸ್ಟ್ ವ್ಯಾಲ್ಯೂ ಎಷ್ಟಿದೆ? 9765. ಇಲ್ಲಿ ಬರೀ 97. ಸಿಂಪ್ಲಿಫೈ ಮಾಡ್ರಿ. ಇದು ಏನ್ರಿ? ಇದೆ ಸಿಂಪ್ಲಿಫಿಕೇಶನ್. ಇದು ಏನಿಲ್ಲ. ದಿಸ್ ಇಸ್ ಮೈ ಡಿಯರ್ ಫ್ರೆಂಡ್ ಸಿಂಪ್ಲಿಫಿಕೇಶನ್. ಈ 2 0 ಕ್ಯಾನ್ಸಲ್ ಆಗಿದೆ. ಓಕೆ, 7 ಮತ್ತು 3 ರಿಂದ ಡಿವೈಡ್ ಮಾಡ್ರಿ.
ನೋಡ್ರಿ 3 1 3 3 3 3 2 6 3 5 then again divide by 7 table 7ರಿಂದ ಡಿವೈಡ್ ಮಾಡ್ರಿ 7 1s 7 4s 28 7 6s 42 7 5s 35 ಈ 100 ಆ ಕಡೆ ಇಂಟು ಮಾಡ್ರಿ x is equal to 465 into 100 ಅಂದ್ರೆ ಎಷ್ಟು 46 4650 ಕರೆಕ್ಟ್ ಇದೆನಾ yes very good option number C is the answer for ಯೂಸ್ ಮಾಡ್ರಿ ಟೆಕ್ನಿಕ್ ಈ ಆಪ್ಷನ್ 45600 ಯಾಕೆ ಏನಾಗಿದೆ ನೀವು ಕ್ಯಾಲ್ಕುಲೇಷನ್ ಹಿಂಗೆ ಮಾಡಿದ್ರಿ ಆಪ್ಷನ್ 2 46500 ಅದು 45000 ಇದೆ ಇದು 46000 ಇದೆ ಓಕೆ ಸೊ ನೋಡ್ರಿ ಇಂಥ ಸ್ಟೂಡೆಂಟ್ಸ್ ಎಕ್ಸಾಮ್ದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ ಓಕೆ ಇದು ನ್ಯಾಚುರಲ್ ಇದೆ ಬಟ್ ಅದಕ್ಕಾಗಿ ನಿಮ್ದು ಡೈಲಿ ಭಾಳ ಪ್ರಿಪ್ರೇಷನ್ ಇರಬೇಕು ಓಕೆ ಈಗ ಎಕ್ಸಾಮ್ ಡಿಲೇ ಆಗಿದೆ ಅಂದರೆ ಬಿಡಬೇಡ ಎಕ್ಸಾಮ್ 100% ಆಗುತ್ತೆ ಈ ತಿಂಗಳಿಲ್ಲ ಅಂದರೆ ಮುಂದಿನ ತಿಂಗಳಲ್ಲಿ ಡೆಫಿನೆಟ್ಲಿ ಆಗುತ್ತದೆ ಆಲ್ರೆಡಿ ದಿ ಹ್ಯಾವ್ ಅನೌನ್ಸ್ಡ್ ಓಕೆ ಅದು ಬಾಡಿ ಈಗ ಹೊಸ ಅಂದರೆ ಏನ್ರಿ TCS if TCS comes it is very good for you ಏನು ಸ್ಕ್ಯಾಮ್ ಆಗಂಗಿಲ್ಲ ಏನು ಚೀಟಿಂಗ್ ಆಗಂಗಿಲ್ಲ it is better for the student educate ಅಂದರೆ ಸ್ವಲ್ಪ if it get cancer ಅಂದರೆ it is good for the student only why fair this thing will be there fair ಅಂದರೆ ಏನ್ರಿ ಫುಲ್ ಅದರಲ್ಲಿ ಏನು ಕರಪ್ಷನ್ ಎಡ್ಯುಕೇಟಿದಲ್ಲಿ ಬಹಳ ಗಡಬಡಿ ಇತ್ತು ಓಕೆ ಇಟ್ ಈಸ್ ಗುಡ್ ಫಾರ್ ದ ಸ್ಟೂಡೆಂಟ್ಸ್ TCS ಕಂಡಕ್ಟ್ ಮಾಡೋಂದ್ರೆ ಬಹಳ ಬೆಸ್ಟ್ ಆಗುತ್ತೆ ಬಟ್ ಸ್ಟಡಿ ಬಿಡಬೇಡ ಎಸ್ ವ್ಯಾಕೆನ್ಸೀಸ್ ಅದು 100% ಜಾಸ್ತಿ ಆಗುತ್ತೆ ಆಮೇಲೆ ಸೊ ಡೋಂಟ್ ಲೀವ್ ಯುವರ್ ಸ್ಟಡೀಸ್ ಕೀಪ್ ಆನ್ ಡೂಯಿಂಗ್ ದ ಹಾರ್ಡ್ ವರ್ಕ್ ಬಹಳ ಸ್ಟೂಡೆಂಟ್ಸ್ ಈಗ ರಿಲ್ಯಾಕ್ಸ್ ಆಗ್ಯಾರ ಇನ್ನು ಎಕ್ಸಾಮ್ ಇಲ್ಲ ಈಗ ಆಮೇಲೆ ಆಗುತ್ತೆ ಡೋಂಟ್ ಬಿ ರಿಲ್ಯಾಕ್ಸ್ ಅದಕ್ಕಾಗಿ ಹೇಳಿ ನಿಮಗೂ ಬೇರೆ ಎಲ್ಲ ಎಕ್ಸಾಮ್ಸ್ ನೀವು ಪ್ರಿಪರೇಷನ್ ಮಾಡಬೇಕು ಮುಂದಿನ ಕ್ವೆಶ್ಚನ್ ಏನಿದೆ ನೆಕ್ಸ್ಟ್ ಕ್ವೆಶ್ಚನ್ okay with this question we'll better stop this today's class. A container contains 36 liter of water. From this container 6 liter of content was taken out and replaced by the oil. The process was repeated 2 times. 2023 examination 2024 SSCGD exam dalli intaha prashne minimum 3 to 4 are 4 questions are there. Okay, if you see in your book of SSCGD hindin ವರ್ಷದಲ್ಲಿ there are 4 questions based on this concept. ಏನ್ ಮಾಡಬೇಕು ಹೇಳ್ತೀನಿ ನೋಡ್ರಿ ಪ್ರೊಸೆಸ್ ಫಸ್ಟ್ ಏನಾಗಿದೆ ನೋಡ್ರಿ ಇಲ್ಲಿ 36 ಲೀಟರ್ ಒಂದು ಏನಿದೆ ಇದು ಡಬ್ಬೆ ಇದೆ ಆ ಡಬ್ಬೆದಲ್ಲಿ ಏನಿದೆ ವಾಟರ್ ನೀರಿದೆ ಏನಿದೆ ಅದರಲ್ಲಿ ನೀರಿದೆ ಬಟ್ ಈಗ ಅವರು ಏನ್ ಮಾಡ್ತಾರ ಈಸ್ ಟೇಕಿಂಗ್ 6 ಲೀಟರ್ ಔಟ್ ಸೈಡ್ 6 ಲೀಟರ್ ಒಂದು ಗ್ಲಾಸ್ ಹೊರಗಡೆ ಅಂಡ್ ಆಫ್ಟರ್ ದ್ಯಾಟ್ ರೀಪ್ಲೇಸ್ಡ್ ಬೈ ಆಯಿಲ್ ಇದರಲ್ಲಿ 6 ಲೀಟರ್ ಆಯಿಲ್ ಮಿಕ್ಸ್ ಮಾಡೋದು ಆಯಿಲ್ ಆಫ್ಟರ್ ದ್ಯಾಟ್ ಹಿ ಈಸ್ ಮಿಕ್ಸಿಂಗ್ 6 ಲೀಟರ್ ಆಯಿಲ್ 6 liter water 6 liter oil and this process was repeated 2 more times ಇದಾದ ನಂತರ 2 ಸಲ ಇದೇ ಪ್ರೋಸೆಸ್ ಮಾಡ್ತಾರೆ 6 ಹೊರಗಡೆ ಮಾಡ್ತಾರೆ ಮತ್ತು 6 ಲೀಟರ್ ಪ್ಲಸ್ ಮಾಡ್ತಾರೆ 6 ಲೀಟರ್ ಹೊರಗಡೆ ಮಾಡ್ತಾರೆ ಬಟ್ ಅಗೇನ್ 6 ಲೀಟರ್ಸ್ ಪ್ಲಸ್ ಮಾಡ್ತಾರೆ ಇದಾದ ನಂತರ ಹೌ ಮಚ್ ವಾಟರ್ ಈಸ್ ಇನ್ಸೈಡ್ ದ ಕಂಟೈನರ್ ಈಗ ಸ್ವಲ್ಪ ಸ್ಟೂಡೆಂಟ್ಸ್ ಏನು ವಿಚಾರ ಮಾಡ್ತಾರೆ ಗೊತ್ತಿದೆ ಸರ್ 6 18 36 ಇದ್ದ 18 ಮೈನಸ್ ಮಾಡೋರು 18 ನಮ್ದು ಆನ್ಸರ್ 18 ಆಪ್ಷನ್ದಲ್ಲಿ ಇಲ್ಲ ನೋಡ್ರಿ ಯಾಕಂದ್ರೆ ಮೊದಲ ಬಾರಿ ವಾಟರ್ ಹೋಗಿದೆ ಬಟ್ ಎರಡನೇ ಬಾರಿ ವಾಟರ್ ಇಲ್ಲ ಅದರಲ್ಲಿ ಸ್ವಲ್ಪ ಆಯಿಲ್ ಇತ್ತು ಅದಕ್ಕಾಗಿ ದ್ಯಾಟ್ ಈಸ್ ನಾಟ್ ದ ಕರೆಕ್ಟ್ ವೇ ಸರ್ ಹಿಂಗೆ ಮಾಡಬೇಕು ಒಂದು ಫಾರ್ಮುಲಾ ಟೆಕ್ನಿಕ್ ಇದೆ ಫಾರ್ಮುಲಾ ಬೇಡ ಅಂದ್ರೆ ಹಿಂಗೆ ನೋಡ್ರಿ ಫಾರ್ಮುಲಾ ಬೇಡ ಅಂದ್ರೆ ಹಿಂಗೆ ನೋಡ್ರಿ ಸ್ಟಾರ್ಟಿಂಗ್ ಕ್ವಾಂಟಿಟಿ ಎಷ್ಟಿದೆ 36 ಬರೀರಿ ಇಂಟು ಸ್ಟಾರ್ಟಿಂಗ್ ಅದರಲ್ಲಿ ಎಷ್ಟಿದೆ ಅದು ಬರೀರಿ 36 ಲೀಟರ್ ಇದೆನಾ ಏನಿದೆ ನೀರಿದೆ 36 ಬರೀರಿ ಇಂಟು 1 ಮೈನಸ್ ಮಾಡ್ರಿ ಎಷ್ಟು ಬೈಟ್ ಮಾಡ್ರಿ ಇಷ್ಟು ಸ್ಟಾರ್ಟಿಂಗ್ ಎಷ್ಟಿದೆ 36 ಬರೀರಿ 1 ಮೈನಸ್ ಎಷ್ಟು 1 ಟೈಮ್ದಲ್ಲಿ ಎಷ್ಟು ಔಟ್ ಮಾಡಿರಿ ನೀವು ಹೊರಗಡೆ 6 1 ಮೈನಸ್ 6 ಡಿವೈಡೆಡ್ ಬೈ ಇದೇ ಸಂಖ್ಯೆ ಇಲ್ಲಿ ಬರೀರಿ 36 ಅರ್ಥ ಮಾಡ್ರಿ ವಾಟ್ ಐ ಆಮ್ ಟೆಲಿಂಗ್ ಒನ್ಸ್ ಅಗೇನ್ ಸಿ ಹಿಯರ್ ಟೋಟಲ್ ಕ್ವಾಂಟಿಟಿ ಇನ್ ದ ಬಿಗಿನಿಂಗ್ ವಾಟರ್ 36 ಇದೆ ಇಂಟು 1 ಮೈನಸ್ 1 ಟೈಮ್ದಲ್ಲಿ ಎಷ್ಟು ಹೊರಗಡೆ ಮಾಡಿರಿ ನೀವು 6 divided by ಇದೇ ಸೇಮ್ ಸಂಖ್ಯೆ 6 out of 36 ನೀವು ಔಟ್ ಮಾಡಿದ್ರಿ ಈ ಪ್ರೋಸೆಸ್ ಎಷ್ಟು ಸಲ ರಿಪೀಟ್ ಆಗಿದೆ 1 2 3 ಸಲ ಇಲ್ಲಿ ಬರೀರಿ 3 ಸಿಂಪ್ಲಿಫೈ 6 1 6 6 6 36 ಕ್ರಾಸ್ ಮಲ್ಟಿಪ್ಲೈ 6 1 6 6 ಮೈನಸ್ 1 6 1 6 6 ಮೈನಸ್ 1 5 5 ಎಷ್ಟು 5 ಡಿವೈಡೆಡ್ ಬೈ ಏನ್ರಿ 6 ಈ ಪ್ರೋಸೆಸ್ ಎಷ್ಟು ಸಲ ಇದೆ 3 ಸಲ ಹೌ ಮಚ್ ಟೈಮ್ ಮೈ ಡಿಯರ್ ಫ್ರೆಂಡ್ಸ್ 3 ಟೈಮ್ಸ್ 5 by 6 3 ಸಲ ಬರೀರಿ 5 by 6 ಏನಾಗಿದೆ 2 ಟೈಮ್ಸ್ ಇಲ್ಲ
2 times ಹೆಂಗ್ರಿ? this process was repeated 2 times. 2 times, 2 times. Sorry, yaar. Sorry. 2 times. Correct. This process was repeated 2 times. Correct. Only 2 times. 2 ಮಾಡೋಣ ಇದು. So 2 times ಅಂದ್ರೆ only 2 times. So ಇಲ್ಲಿ 36 ಬರೀರಿ. 6 6 are 36. 36 cancel. 5 5 25. Last quantity remaining is 25. Okay. So water remaining starting ದಲ್ಲಿ ಏನಿತ್ತು? Water 36. ಈಗ ವಾಟರ್ ಎಷ್ಟಿದೆ? 25 ವಾಟರ್ ಇದೆ. 25 ವಾಟರ್. ಇಲ್ಲಿ ವಾಟರ್ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ? ವಾಟರ್ ನೀರು ಅಂದ್ರೆ ನಮ್ದು ಆನ್ಸರ್ ಲಾಸ್ಟ್ ರಿಮೈನಿಂಗ್ ನೀರು ಎಷ್ಟಿದೆ? 25. ಮಿಲ್ಕ್ ಕ್ವಶನ್ ಕೇಳ್ತಾರೆ ಇದೇ ರೀತಿ. ಮಿಲ್ಕ್ ಕ್ವಶನ್, ಈ ಡಬ್ಬೆಯಲ್ಲಿ ಮಿಲ್ಕ್ ಇದೆ, ಏನಿದೆ? ದ ಕಂಟೈನರ್ ಹ್ಯಾಸ್ ಮಿಲ್ಕ್ ಇನ್ ಇಟ್, 36 ಲೀಟರ್ ಮಿಲ್ಕ್. ಸೊ ವಾಟ್ ಈಸ್ ದ ರಿಮೈನಿಂಗ್ ಮಿಲ್ಕ್? 25 ಮಿಲ್ಕ್ ಹೇಳಬೇಕು. ಅರ್ಥ ಮಾಡಿ. ಅಂಡ್ ಇಫ್ ಎಸ್ ಟ್ವಿಸ್ಟ್ ಕ್ವಶನ್ ಹಿಂಗ್ ಮಾಡ್ಬೋದು, ಅದರಲ್ಲಿ ಆಯಿಲ್ ಎಷ್ಟಿದೆ ಅದು ಕ್ವಶನ್ ಕೇಳ್ಬೋದು. ವಾಟ್ ಈಸ್ ದ ಆಯಿಲ್? 36ದಲ್ಲಿ 25 ವಾಟರ್ ಇದೆ. ಸೊ 25 ಬಿಡ್ರಿ, ಬೇರೆ ಏನಿದೆ? ಆಯಿಲ್. ಎಷ್ಟು? 11 11 ಆಯಿಲ್ ಇದೆ. 11 ಆಯಿಲ್. ಯಾಕ್ರಿ? ಯಾಕಂದ್ರೆ ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಇದು ಕ್ವಶನ್ ಒಂದ್ಸಲ. ಓಕೆ, ಇಲ್ಲಿ ಏನಿದೆ? ವಾಟರ್. ಸೊ ವಾಟರ್ ಆನ್ಸರ್ ಸಿಗುತ್ತೆ ನಿಮಗೂ. ಬಟ್ ಬೇರೆ ಕ್ವಾಂಟಿಟಿ ಕೇಳಾರಂದ್ರೆ ಮತ್ತೆ ಮೈನಸ್ ಮಾಡಬೇಕು. 11 ಲೀಟರ್ ಆಯಿಲ್. ಎಸ್. ಸೊ ಇದು ಕ್ವಶನ್. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಯಾಕಂದ್ರೆ ಅಗೇನ್ ಸ್ಪೆಷಲಿ ಬಿಕಾಸ್ ಐ ವಿಲ್ ಎಕ್ಸ್ಪ್ಲೈನ್ ಆಲ್ ದ ಕಾನ್ಸೆಪ್ಟ್ ಲೈಕ್ ದಿಸ್, ಐ ಶಾರ್ಟ್ಕಟ್ ವೇ ಐ ವಿಲ್ ಟೆಲ್ ಇನ್ ನೆಕ್ಸ್ಟ್ ಕಾನ್ಸೆಪ್ಟ್. ನಿಮಗೂ ಗೊತ್ತಿದೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ, ಆನ್ಸರ್. ಥ್ಯಾಂಕ್ ಯು. ಜೈ ಹಿಂದ್. ಕೀಪ್ ಆನ್ ಸ್ಟಡಿಂಗ್.